ಹಲೋ ನಮಸ್ಕಾರ ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಚಿನ್ನ ಹೆಂಗಪ್ಪ ಕೊಂಡ್ಕೊಳ್ಳೋದು ಅಂತ ಹೇಳಿ ಚಿನ್ನ ಪ್ರಿಯರು ಒಂಥರ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿನ್ನದ ರೇಟ್ ಕಡಿಮೆ ಆಗುತ್ತಾ ಅಂತಾನೂ ಕೂಡ ಡೈಲಿ ಅಪ್ಡೇಟ್ ಅನ್ನ ನೋಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೊಂದು ವಿಷಯವನ್ನ ಗಮನಿಸಿರ್ಬೋದು. ಅದು ವಿಶ್ವದ ಅತಿ ದುಬಾರಿಯ ಕಮೋಡ್ ಬಗ್ಗೆ. ಕಂಪ್ಲೀಟ್ ಚಿನ್ನದ ಕಮೋಡ್ 18 ಕ್ಯಾರೆಟ್ ಗೋಲ್ಡ್ನಿಂದ ಚಿನ್ನದ ಕಮೋಡ್ ಮಾಡಿದ್ದಾರೆ. ಬರೋಬ್ಬರಿ 101.2 kg ವೇಟ್ ಇದೆ. ಈ ಚಿನ್ನದ ಕಮೋಡ್ ಈಗ ಹರಾಜಿಗಿದೆ. ಅದು ಅಮೆರಿಕಾದಲ್ಲಿ 2016ರಲ್ಲಿ ಇಟಲಿಯ ಕಲಾವಿದ ಮೊರಿಜಿಯಾ ಕ್ಯಾಟಲನ್ ಅವರು ಇದನ್ನ ಡಿಸೈನ್ ಮಾಡಿರ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತ್ತೆ ಸಾರ್ವಜನಿಕರಿಗೆ ಒಂದು ಕುತೂಹಲ ಇರುತ್ತಲ್ಲ, ಚಿನ್ನದ ಕಮೋಡ್ ಹೆಂಗಿರುತ್ತಪ್ಪ, ಸೊ ಇದ್ರಲ್ಲಿ ಕುತ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತಲ್ಲ. ಅದಕ್ಕೋಸ್ಕರ ಅದನ್ನ ಮ್ಯೂಸಿಯಂನಲ್ಲಿ ಇಟ್ಟಿದ್ರು, ಮ್ಯಾನ್ಹ್ಯಾಟನ್ ಮ್ಯೂಸಿಯಂನಲ್ಲಿ ಇಟ್ಟಿದ್ರು. ಸೊ ಸರಾಸರಿ 1 ಲಕ್ಷ ಜನ ಪ್ರತಿದಿನ ಬರ್ತಾ ಇದ್ರಂತೆ. ಅದ್ರಲ್ಲಿ ಕುತ್ಕೊಳ್ಳೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೊಂದು ಅವಕಾಶ ಇದ್ದಿದ್ರಿಂದ, ಅದನ್ನ ಟಾಯ್ಲೆಟಲ್ಲೇ ಫಿಕ್ಸ್ ಮಾಡಿದ್ರಿಂದ ಜನ ಬರ್ತಾ ಇದ್ರು, ನೋಡ್ತಾ ಇದ್ರು, ಕೂತ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ಇದನ್ನ ನಿರ್ವಹಣೆ ಮಾಡೋಕ್ಕೆ ಮತ್ತೆ ಅದನ್ನ ಸೆಕ್ಯೂರ್ ಮಾಡೋದಕ್ಕೆ, ಅಂದ್ರೆ ಅದಕ್ಕೆ ಭದ್ರತೆಯನ್ನ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಇನ್ನು 2019ರಲ್ಲಿ ನ್ಯೂಯಾರ್ಕ್ನಲ್ಲಿ ಮ್ಯೂಸಿಯಂನಲ್ಲಿ ಇಟ್ಟಾಗ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಚಿನ್ನದ ಕಮೋಡ್, ಅದು ಬರೋಬ್ಬರಿ 101.2 kg ತೂಕ ಇದೆ ಅಂದ್ರೆ ಬಿಡ್ತಾರಾ? ಅಷ್ಟೊಂದು ವ್ಯಾಲ್ಯೂಬಲ್ ಇರುವಂತ ಚಿನ್ನವನ್ನ ಅಥವಾ ಅಮೌಂಟ್ ಅನ್ನ. ಸೊ 2019ರಲ್ಲಿ ಕಳ್ಳರು ಅದನ್ನು ಕತ್ಕೊಂಡು ಹೋಗ್ತಾರೆ. ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ಕಳ್ಳರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು. ಮೂಲಗಳ ಪ್ರಕಾರ ಕಳ್ಳರು ಸಿಗ್ತಾರೆ, ಅವ್ರಿಗೆ ಶಿಕ್ಷೆ ಪ್ರಮಾಣನೂ ಈ ವರ್ಷ ಪ್ರಕಟ ಆಗಿದೆ. 2019ರಲ್ಲಿ ಕಳ್ತನ ಆಗಿದ್ದಂಥ ಪ್ರಕರಣದಲ್ಲಿ. ಆದರೆ ಆ ಚಿನ್ನದ ಕಮೋಡ್ ಎಲ್ಲಿದೆ ಅಂತೇಳಿ ಇದುವರೆಗೂ ಅದನ್ನ ರಿಕವರ್ ಮಾಡ್ಕೊಳಕ್ಕಾಗಿಲ್ಲ. ಕಾರಣ ಕಳ್ಳರು ಅದನ್ನ ತಗೊಂಡು ಹೋದ ತಕ್ಷಣ ಹಂಗೆ ಇಟ್ಕೊಂತಾರ, ಚಿನ್ನ ಆದ್ಮೇಲೆ ಮೆಲ್ಟ್ ಮಾಡಿಸಿದ್ದಾರೆ. ಸೊ ಅದರಿಂದ ಹಣವನ್ನ ಪಡ್ಕೊಂಡಿದ್ದಾರೆ ಅಂತಲೂ ಕೂಡ ಮಾಹಿತಿಗಳಿದೆ. ಹಾಗಾಗಿ ಮತ್ತೊಂದು ಈ ಕಮೋಡನ್ನು ಮಾಡಿಸ್ಬೇಕು ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಅಂಥೇಳಿ ಮೂಲಗಳಿಂದ ಮಾಹಿತಿ ಇದೆ. ಬಟ್ ಅಫಿಷಿಯಲ್ ಆಗಿ ಈ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಎನಿವೇಸ್, ಅಮೆರಿಕಾದಲ್ಲೇ ಮತ್ತೆ ಅದೇ ಇಟಲಿಯ ಕಲಾವಿದ ಮೊರಿಜಿಯಾ ಕ್ಯಾಟಲನ್ ಅವರನ್ನು ಯೂಸ್ ಮಾಡಿಕೊಂಡು ಮತ್ತೊಂದು ಗೋಲ್ಡನ್ ಕಮೋಡನ್ನು ಮಾಡಿಸಿದ್ದಾರೆ. ಇದು 18 ಕ್ಯಾರೆಟ್ ಗೋಲ್ಡ್ನಲ್ಲಿ 101.2 kg ತೂಕ ಇದೆ. ಸದ್ಯಕ್ಕೆ ಅದನ್ನು ಹರಾಜಿಗೆ ಇಟ್ಟಿದ್ದಾರೆ. ಯಾವಾಗ ಅಂತಂದರೆ ನವೆಂಬರ್ 18ನೇ ತಾರೀಕಿಂದ ಹರಾಜು ಪ್ರಕ್ರಿಯೆ ಆರಂಭವಾಗುತ್ತೆ. ಸೊ ಅದಕ್ಕೆ ಪೂರ್ವ ಹರಾಜು ಪ್ರಕ್ರಿಯೆ ಅಂಥೇಳಿ ನವೆಂಬರ್ 8ನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಆಗಲೇ ಹೇಳ್ದಂಗೆ ಮ್ಯೂಸಿಯಂನಲ್ಲಿ ಅದ್ರ ಮೇಲೆ ಕುತ್ಕೊಳ್ಳೋದಕ್ಕೆಲ್ಲ ಅವಕಾಶಗಳಿತ್ತು, ವಾಶ್ರೂಮ್ ಯೂಸ್ ಮಾಡೋಕ್ಕೂ ಅವಕಾಶ ಇತ್ತು. ಬಟ್ ಈ ಸತಿ ಭದ್ರತೆ ದೃಷ್ಟಿಯಿಂದ ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ತುಂಬ ಜನ ಬರ್ತಾರೆ ಅಂಥೇಳಿ 10 ದಿವಸಗಳ ಕಾಲ ಈ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಸಾರ್ವಜನಿಕರಿಗೆ ಅದನ್ನ ನೋಡೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅಂದರೆ ಅದನ್ನು ವಾಶ್ರೂಮಲ್ಲೇ ಫಿಕ್ಸ್ ಮಾಡಿರ್ತಾರೆ, ಬಟ್ ಡೋರ್ ಕ್ಲೋಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಅದನ್ನು ನೋಡ್ಬೋದು ಅಷ್ಟೇ. ಅದ್ರಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಈ ಸತಿ ಅವಕಾಶವನ್ನು ಕೊಟ್ಟಿಲ್ಲ. ಇನ್ನು ಇದ್ರ ಬೆಲೆ ಎಷ್ಟು? ನಾನು ಆಗಲೇ ಹೇಳಿದೆ, ಚಿನ್ನದ ಬೆಲೆ ಅಂತೂ ಗಗನಕ್ಕೇರ್ತಾ ಇದೆ. ಇನ್ನೂ ಜಾಸ್ತಿ ಆಗುತ್ತೆ ಚಿನ್ನದ ರೇಟ್ ಅಂತ ಹೇಳಿ ಲೆಕ್ಕಾಚಾರಗಳಿರುವಂಥ ಹೊತ್ತಿನಲ್ಲೇ 101.2 kg ತೂಕದ 18 ಕ್ಯಾರೆಟ್ ಗೋಲ್ಡ್ನ ಈ ಗೋಲ್ಡನ್ ಕಮೋಡ್ನ ಒಂದು ಬೆಲೆ ಎಷ್ಟು ಅಂತಂದರೆ, ಸದ್ಯದ ಮಾಹಿತಿ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಷ್ಟಕ್ಕೆ ಹರಾಜು ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಮಾಹಿತಿ ಇದೆ. ಸದ್ಯಕ್ಕೆ ಅದನ್ನು $10.2 ಮಿಲಿಯನ್ ಅಂತಂದರೆ ಭಾರತದ ಲೆಕ್ಕದ ಪ್ರಕಾರ ಹೇಳಬೇಕು ಅಂತಂದರೆ ಸುಮಾರು 88 ಕೋಟಿ ರೂಪಾಯಿ ಹರಾಜು ಪ್ರಕ್ರಿಯೆಯ ಆರಂಭದಲ್ಲಿ ಕೂಗಲಾಗುತ್ತೆ ಅಂಥೇಳಿ ನಿರೀಕ್ಷೆಗಳಿದೆ. ನೋಡೋಣ, ವಿಶ್ವದ ಅತೀ ದುಬಾರಿಯ ಗೋಲ್ಡನ್ ಕಮೋಡ್ ಯಾರ ಪಾಲಾಗುತ್ತೆ, ಹರಾಜು ಪ್ರಕ್ರಿಯೆಯಲ್ಲಿ ಎಷ್ಟು ವ್ಯಾಲ್ಯೂಗೆ ಅದು ಸೇಲ್ ಆಗುತ್ತೆ ಅಥವಾ ಹರಾಜಾಗುತ್ತೆ ಅಂತೇಳಿ ಸಹಜವಾಗಿ ಒಂದು ಕ್ಯೂರಿಯಾಸಿಟಿ ಇದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ಗೋಲ್ಡನ್ ಕಮೋಡ್ ಬರೋಬ್ಬರಿ 101.2 kg ತೂಕ ಇದೆ. ಸದ್ಯಕ್ಕೆ 88 ಕೋಟಿ ಅಂತಂದರೆ $10.2 ಮಿಲಿಯನ್ ಹೇಳ್ತಾ ಇದ್ದಾರೆ. ಅದು ಸ್ಟಾರ್ಟಿಂಗ್ ಬಿಡ್ಡಿಂಗ್ ಪ್ರೈಸ್. ಇನ್ನು ಕೂಗ್ತಾ ಅದು ಎಷ್ಟು ಮಟ್ಟಿಗೆ ಹೋಗುತ್ತೋ ಅಂತ ಗೊತ್ತಿಲ್ಲ. ಸೊ ನೋಡೋಣ, ನವೆಂಬರ್ 18 ಆದಮೇಲೆ ಏನು ಅಪ್ಡೇಟ್ ಸಿಗುತ್ತೆ ಈ ಬಗ್ಗೆ ಅಂಥೇಳಿ ನೋಡೋಣ. ಅಮೆರಿಕ ಕೂಡ ಬಹಳಷ್ಟು ನಿರೀಕ್ಷೆನ ಇಟ್ಕೊಂಡಿದೆ ಈ ಹರಾಜು ಪ್ರಕ್ರಿಯೆ ಬಗ್ಗೆ. ಮತ್ತು ವಿಶ್ವವು ಕೂಡ ಬಹಳ ಕುತೂಹಲದಿಂದ ನೋಡ್ತಾ ಇದೆ ಎಷ್ಟಕ್ಕೆ ಸೇಲ್ ಆಗುತ್ತೆ ಹರಾಜಲ್ಲಿ ಅಂಥೇಳಿ. ಈ ಬಗ್ಗೆ ಅಪ್ಡೇಟನ್ನು ಮತ್ತೆ ನಾನು ಹರಾಜು ಪ್ರಕ್ರಿಯೆ ಆದಮೇಲೆ ನಿಮಗೆ ವಿಡಿಯೋ ಮುಖೇನ ತಿಳಿಸ್ತೀನಿ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.